ನನ್ನ ಹೃದಯದಲ್ಲೇ ಇದ್ದಾನೆ ರಾಮ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಅವರ ರಾಮನ ಬಗೆಗಿನ ಪ್ರೀತಿ ಬಗ್ಗೆ, ಗೌರವದ ಬಗ್ಗೆ ನಿಮಗೆ ಯಾಕೆ ಸರ್ ಅನುಮಾನ? ಅದು ಸುಳ್ಳು ಅಂತ ನಿಮಗೆ ಯಾಕೆ ಅನ್ನಿಸ್ಬೇಕು? ನಮ್ಮ ಜನ್ಮ ಪಾವನ ಆಗ್ಬಿಟ್ಟಿದೆ, ಸಾರ್ಥಕ ಆಗ್ಬಿಟ್ಟಿದೆ. ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾರಿ ಹಿರಿಯ ರಾಜಕಾರಣಿ. ಮೊದಲನೇ ಬಾರಿಗೆ ಅವರ ಟ್ವಿಟರ್ ಅಕೌಂಟಲ್ಲಿ ನಾನು ನಾಳೆ ರಾಮನ ದೇವಸ್ಥಾನ ಉದ್ಘಾಟನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಫಸ್ಟ್ ಟೈಮ್ ಮೊನ್ನೆ ಟ್ವೀಟ್ ಹಾಕಿದ್ರು. ಎರಡನೇದು, ನಾನು ಅವರು ಭಾರಿ ದೊಡ್ಡ ವ್ಯಕ್ತಿ. ಅವರು ಇವಾಗ ಒಂದು ಮಾತು ಹೇಳ್ತಾ ಇದ್ರು, ಎಲ್ಲ ಊರುಗಳಲ್ಲೂ ರಾಮ ಇದೆ ಅಂತ. ಒಪ್ಕೊತೀನಿ, ಎಲ್ಲ ಊರಲ್ಲೂ ರಾಮ ಇದೆ, ಅದಕ್ಕೆ ಯಾಕಲ್ಲಿ ರಾಮನೇ ಅಲ್ಲೇ ಯಾಕೆ ಕಟ್ಟಬೇಕು ಅಂತ. ಈಗ ಎಲ್ಲ ಊರುಗಳಲ್ಲೂ ಚರ್ಚ್ ಇದೆಯಪ್ಪ, ಆದರೂ ವ್ಯಾಟಿಕನ್ ಸಿಟಿ ಅವ್ರಿಗೆ ಪವಿತ್ರವಾದ್ದು, ಹೋಗಲೇಬೇಕು ಅವ್ರು ಒಂದ್ಸಲಿ. ಎಲ್ಲ ಊರಲ್ಲೂ ಮಸೀದಿಗಳಿದೆ, ಮಸೀದಿಗಳು ಎಲ್ಲ ಊರಲ್ಲಿದೆ, ಆದರೆ ಅವ್ರಿಗೆ ಪವಿತ್ರವಾದದ್ದು ಅವರು ಹಜ್ಗೆ ಹೋಗಲೇಬೇಕು. ಸಿ ದಟ್ ಈಸ್ ಒಂದು ಅಲ್ಟಿಮೇಟ್ ಪ್ಲೇಸು. ಹಂಗೆ ನಮಗೆ ಎಲ್ಲ ಊರಲ್ಲೂ ರಾಮ ಇದ್ದರು, ಒಂದು ಬಾಲರಾಮ ಇರೋ ಅಂತ ಯಾವುದೋ ನಾವು ಒಂದು ದೇವಸ್ಥಾನ ಇದ್ದರೆ ಅದು ಅಯೋಧ್ಯೆಲ್ಲ. ಆಮೇಲೆ ಅಯೋಧ್ಯೆ ಅಂದರೆ ರಾಮ, ಇಡೀ ಇದು ಯಾವುದೇ ಪುರಾಣ ಯಾವುದ್ರಲ್ಲಿ ತೆಗೆದ್ರು ಇದ್ದೇ ಇದೆ. ಇವ್ರು ಯಾಕೆ ಇದನ್ನು ನನ್ನ ಹೆಸರು ರಾಮ ಇದೆ, ಜೈ ಶ್ರೀರಾಮ್ ಇವಾಗ ಯಾಕೆ ಘೋಷಣೆ ಇವಾಗ ಕೂಗ್ತಾರೆ? ಇದಕ್ಕಿಂತ ಮುಂಚೆ ಯಾಕೆ ಕೂಗಲ್ಲ? ಇದಕ್ಕಿಂತ ಮುಂಚೆ ಯಾಕೆ ಮಾತಾಡಲ್ಲ? ಆಮೇಲೆ ನಾವು ಅವ್ರನ್ನೇನು ಅಪೋಸ್ ಮಾಡ್ತಾ ಇಲ್ಲ. ಅವರು ಸುಮ್ಮನೆ ಇದ್ದು ಬಿಟ್ಟಿದ್ರೆ ಆಗೋಗಿರೋದು. ಅವರ ನಾಯಕರು ಹೇಳ್ತಾರೆ ಯಾರು ಹೋಗ್ಲೇಬಾರ್ದು ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದಷ್ಟು ರಾಜಣ್ಣ ಮನೆ ಹೇಳ್ತಾ ಇದ್ರು. ಅವ್ರು ಒಂದ್ಸಲಿ ಹೇಳ್ತಾರೆ ಎಲ್ಲ ಡೇರಲ್ಲಿ ಇಟ್ಟಿದ್ದು ಗೊಂಬೆ ಅಂತಾರೆ, ಟೆಂಟಲ್ಲಿ ಗೊಂಬೆ ಇಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ಇವೆಲ್ಲ ಅವರೇ ಮಾತಾಡ್ತಾರೆ, ನಾವೇನು ಮಾತಾಡ್ತಾ ಇಲ್ಲ. ಆಮೇಲೆ ಹೇಳ್ತಾರೆ ನಾನು ವೈಯಕ್ತಿಕವಾಗಿ ನಾನು ಹೋಗ್ಬರ್ತೀನಿ. ಅವ್ರ ಮಂತ್ರಿಗಳು ಯಾರು ನಮ್ಮ ಹೆಬ್ಬಾಳ್ಕರ್ ಹೇಳ್ತಾ ಇದ್ರು ನಾನು ಒಂದ್ಸಲಿ ಹೋಗಿ ಬರ್ತೀನಿ ಅಂತ. ನಾವು ಹೋಗ್ಬೇಡ ಬರಬೇಡ ಅಂತ ಹೇಳಿ ನಮ್ದ ದೇವಸ್ಥಾನ, ನಾನು ದೇಣಿಗೆ ಕೊಟ್ಟಿದ್ದೀನಿ, ನನಗೆ ಇನ್ವೈಟೇ ಮಾಡ್ಲಿಲ್ಲ ಅಂತ ಅಸಮಾಧಾನ. ಮೇಡಮ್, ಈಗ ನಮ್ ದೇವಸ್ಥಾನ ಅಲ್ಲ, ಇದು ಸಾರ್ವಜನಿಕರ ದೇವಸ್ಥಾನ. ಇದು ಓಪನ್ ಆದ್ಮೇಲೆ ಎಲ್ಲಾರ್ಗೂ ಸೇರಿದ್ದು, ಇಡೀ ದೇಶಕ್ಕೆ ಸೇರಿದ್ದು. ಎಲ್ಲ ಮನೆಯಲ್ಲೂ ಒಂದು ರಾಮ ಅಂತ ಹೆಸರು ಇರೋರು ಇದ್ದೇ ಇರ್ತಾರೆ. ಅದೇ ಹೇಳಿದ್ರು, ಸಿದ್ದರಾಮಯ್ಯ ಅವ್ರ ಹೆಸರು ರಾಮ ಇದೆ. ಹೋಗ್ಲಿ ದೇವಸ್ಥಾನಕ್ಕೆ, ನಾವು ಬರಬೇಡ ದೇವಸ್ಥಾನಕ್ಕೆ, ಇದು ನಮ್ ದೇವಸ್ಥಾನ, ಇದು ಮೋದಿ ದೇವಸ್ಥಾನ ಅಂತ ಎಲ್ಲೂ ಹಾಕಿಲ್ಲ. ರಾಮನ್ ದೇವಸ್ಥಾನ ಕಾರ್ಯಕ್ರಮ ನೀವು ಕರ್ತಾಗ ನೀವು ಬರ್ಲಿಲ್ವಲ್ಲ, ನೀವು ಏನ್ ಕ್ರೆಡಿಟ್ ತಗೊಂತೀರಾ? ರಾಜೀವ್ ಗಾಂಧಿ ಅವರು ಶಿಲಾಸನ ಮಾಡಿದ್ರೆ ಕ್ರೆಡಿಟ್ ತಗೊಂತೀರಾ ಇಲ್ಲ? ಹೌದು ಸರ್, ನಾನು ಹೇಳ್ತೀನಿ ಕೇಳಿ ಇನ್ನೊಂದು ಕತೆ. ಸೋಮನಾಥ್ ದೇವಸ್ಥಾನ ಹೊಡೆದಾಕ್ದಾಗ ಇದೇ ಕಾಂಗ್ರೆಸ್ ಅವರು ಅದನ್ನ ರಿಸ್ಟೋರ್ ಮಾಡೋದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಕಡೆಯಿಂದ ನೆಹರು ಅವರೇ ಇದ್ರು, ಆ ಕ್ರೆಡಿಟ್ ಅವಾಗ ತಗೊಂಡ್ರು. ನೀವು ಮಾಡಿದ್ರೆ ಮತ್ತೆ ಕ್ರಿಸ್ಟಲ್ ಇಲ್ಲ, ನಾವ್ ಮಾಡಿದ್ರೆ ಕಂಸು ನಿಮ್ಸೇನ? ನಾವು ಇವತ್ತು ಹೇಳಿದ್ವಿ ರಾಮನ್ ದೇವಸ್ಥಾನ ಕಟ್ತೀವಿ ಅಂತ, ಕಟ್ಟಿದೀವಿ. ಅದ್ರಲ್ಲಿ ಏನ್ ತಪ್ಪು? ಇವಾಗ ಕರೆದಿದ್ವಿ, ನೀವು ಬರ್ಲಿಲ್ಲ. ಪ್ರತಿಯೊಂದಕ್ಕೂ ಕರೆದಿವಿ, ಫೌಂಡೇಶನ್ ಸ್ಟೋನ್ ಟೈಮ್ ಅಲ್ಲೂ ಕರೆದ್ವಿ, ನೀವು ಬರ್ಲಿಲ್ಲ. ಇವಾಗ ಕರೆದ್ರು, ಮೊನ್ನೆ ಕರೆದ್ರು, ಟ್ರಸ್ಟ್ ಇದೆ, ಟ್ರಸ್ಟ್ ಅವ್ರು ಕರೆದ್ರೆ ನೀವು ಬರ್ಲಿಲ್ಲ. ನಾವು ರಾಮ ಮಂದಿರ ಕಟ್ಟಿರೋದಕ್ಕೆ ನಮ್ಗೆ ತುಂಬಾ ಮೋದಿ ಅವರು ಥ್ಯಾಂಕ್ಸ್ ಹೇಳಿ. 5 ವರ್ಷ ಅಂತ ನೀವು ಮಾಡಿಲ್ಲ. ನೀವು ಆಗಿದೆ ಅದನ್ನ ಅದಕ್ಕೆ ಅವ್ರು ಹೇಳ್ತಾ ಇರೋದು ಪದೇ ಪದೇ ಬಿಜೆಪಿ ಮಾಡಿ ದೇವಸ್ಥಾನವನ್ನ ನಿರ್ಮಿಸಿರೋದು, ಟ್ರಸ್ಟ್ ಮಾಡಿರೋ ಕಾಂಗ್ರೆಸ್ ಸರ್ಕಾರ ಸೋಮನಾಥ್ ದೇವಸ್ಥಾನ ಮಾಡ್ತಾರೆ. ಅವಾಗ ಸೋಮನಾಥ್ ದೇವಸ್ಥಾನ ರಿಸ್ಟೋರ್ ಮಾಡಿದ್ರೆ ಯಾಕೆ ಮಾಡಿದ್ರೆ? ಕಾಂಗ್ರೆಸ್ ಅವ್ರು ಯಾಕೆ ಮಾಡಿದ್ರೆ? ಅವಾಗ ಕ್ರೆಡಿಟ್ ನೀವು ತಗೊಂಡಿಲ್ವಾ? ಕ್ರೆಡಿಟ್ ನೀವು ತಗೊಂಡ್ರಲ್ಲ, ತಗೊಂಡ್ರಲ್ಲ ನೀವು. ಯಾವುದೇ ಕಾರಣಕ್ಕೆ ತಗೊಂಡ್ರಿ ನೀವು, ತಗೊಂಡಿದ್ದಕ್ಕೆ ಅಂತಾನೆ ನಾವೇನ್ ಹೇಳಿದ್ವಿ, ರಾಮ ದೇವಸ್ಥಾನ ಅಲ್ಲೇ ಕಟ್ತೀವಿ ಅಂತ ಕಟ್ಟಿದೀವಪ್ಪ. ಓಪನ್ ಮಾಡಿದ್ವಿ, ಇಡೀ ಯಾರು ಬೇಕಾದ್ರೂ ಬರ್ಬೋದು. ಬನ್ನಿ ಅಂತೀವಿ, ಸಿದ್ದರಾಮಯ್ಯ ಅವ್ರು ಬಂದ್ರು ಬನ್ನಿ ಅಂತೀವಿ, DK ಶಿವಕುಮಾರ್ ಬಂದ್ರು ಬನ್ನಿ ಅಂತೀವಿ, ಖರ್ಗೆ ಅವ್ರು ಬಂದ್ರು ಬನ್ನಿ ಅಂತೀವಿ. ನಾವ್ ಯಾರು ಬರ್ಬೇಡ ಅಂತ ಹೇಳೋದಕ್ಕೆ ಹೋಗಿ ನಮ್ಗೆ ಅದೇ ಖುಷಿ. ನೀವು ಹೋಗ್ಬೇಕಂತ ನಾವು ಹೇಳ್ತಿರೋದು, ದಯವಿಟ್ಟು ಬನ್ನಿ, ದಯವಿಟ್ಟು ಬನ್ನಿ ಅಂತಾನೆ ಕರೀತಾರೆ. ನಾವು ಓಪನ್ ಆಗಿದೆ, ಹೋಗಿ ದಯವಿಟ್ಟು ಹೋಗಿ, ನಾವು ಕರಿತಾ ಇದೀವಲ್ಲ ಬನ್ನಿ ಅಂತ. ಚೇತನ್ ಅವರೇ ಚೇತನ್ ಅವರೇ ಕೇಳಿ. ಅಲ್ಲ ಇವ್ರು ಹೇಳ್ತಿದ್ದಾರೆ ಮೋದಿ ಅವರಿಗೆ ಟ್ಯಾಂಕ್ಸ್ ಹೇಳ್ಬೇಕು ಅಂತ, ನೀವು ಒಪ್ತೀರಾ? ಈಗ ನೀವೇನಂದ್ರಿ ಮೋದಿ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಗೊತ್ತಿಲ್ಲ. ಕೇಳಿ ಒಂದ್ ಸೆಕೆಂಡ್ ಬಿಜೆಪಿ ಅವರು ಹೇಳಬೇಕಾಗಿಲ್ಲ. ಚೇತನ್ ಅವರೇ, ಬಿಜೆಪಿ ಅವರು ಹೇಳಬೇಕಾಗಿಲ್ಲ. ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಯೋಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು.
ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ಇಲ್ಲಿ ಕೇಳಿಸ್ಕೊಳ್ಳಿ ನಿಮಿಷ, ಚೇತನ್ ಅವರೇ ಕೇಳಿಸ್ಕೊಳ್ಳಿ ನಿಮಿಷ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ನೀವ್ ಹೇಳ್ತಾ ಇದ್ದು ಮೋದಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ನಾವಲ್ಲ, ನಾವು ಹೇಳಲ್ಲ ಅಂತ ಕೇಳಿಸ್ಕೊಳ್ಳಿ. ಇದನ್ನ ನೀವಲ್ಲ ಬಿಜೆಪಿ ಅವ್ರು ಹೇಳ್ತಾ ಇರೋದಲ್ವಾ? ಬಿಜೆಪಿ ಅವ್ರು ಹೇಳ್ಬೇಕಾಗಿಲ್ಲ. ಇಲ್ಲ, ಇಲ್ಲಿ ನಾನಿಲ್ಲಿ ಬರುವಂತ ಜನರನ್ನ ಮಾತನಾಡಿಸಿದಾಗ ಅದು ಬೇರೆ ಬೇರೆ ರಾಜ್ಯಗಳಲ್ಲಿರುವಂತ ಜನರಿಗೆ ನಾನು ಕೇಳದಂತ ಸಂದರ್ಭದಲ್ಲಿ ಹೇಳ್ತಾ ಇರೋದು ಒಂದೇ, ಮೋದಿ ಏನ್ ಹೇಳಿದ್ರು ಅದನ್ನ ಮಾಡಿದ್ರು ಅಂತ ಹೇಳಿ, ಯೋಗಿ ಏನ್ ಹೇಳಿದ್ರು ಅದನ್ನ ಮಾಡಿದ್ರು ಅಂತ ಹೇಳಿ, ಚಾಯ್ ವಾಲ ಹೋಗಯ ಅಭಿ ಗಾಯವಾಲ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ ಇದಕ್ಕೆ? ಅದು ಬಿಜೆಪಿ ಅವರ ಬರೋದ್ ಸಾಮಾನ್ಯ ಜನರು ಸರ್. ಅವ್ರು ಕಟ್ಕೊಂಡ್ ಬರೋ ಗಂಟು ಮೂಟೆಯನ್ನ ನೋಡ್ಬೇಕು, ಹಾಕೊಂಡ್ ಬರೋದನ್ನ. ಯಾರೋ ಬಿಜೆಪಿ ವರ್ಕರ್ಸ್ ಸಿಕ್ಕಿರ್ತಾರೆ ಬಿಡಿ ನಿಮ್ಗೆ. ಚೇತನ್ ಅವರೇ ನೀವು ಜನರಿಗೆ ಬಹಳ ದ್ರೋಹ ಮಾಡ್ತಾ ಇದ್ದೀರಾ. ನೀವು ಜನರಿಗೆ ಬಹಳ ದ್ರೋಹ ಮಾಡ್ತಾ ಇದ್ದೀರಾ. ರಾಮನ ದೇವಸ್ಥಾನಕ್ಕೆ ಬರುವಂತವರೆಲ್ಲ ಬಿಜೆಪಿಗರನ್ರಿ? ಏನ್ರಿ ಕಾಮನ್ ಸೆನ್ಸ್ ಇಲ್ಲ ಮಾತಾಡ್ತಾ ಇದ್ದೀರಾ ಚೇತನ್ ಅವರೇ? ರಾಮ ಮಂದಿರಕ್ಕೆ ಬರೋರೆಲ್ಲ ಬಿಜೆಪಿ. ಇಲ್ಲಿ ಯಾರು ಬರ್ತಾ ಇದಾರೆ, ಹೇಗೆ ಹೋಗ್ತಾ ಇದಾರೆ ಅಂತ ಕನಿಷ್ಠ ಕಾಂಗ್ರೆಸ್ ನಾಯಕರುಗಳು ಇಲ್ಲಿ ಬಂದು ಅಯೋಧ್ಯೆಯಲ್ಲಿ ನಿಂತ್ಕೊಂಡು ನೋಡಿ ಯಾರು ಜನ ಬರ್ತಾ ಇದಾರೆ, ಯಾರು ಬಿಜೆಪಿಗರು, ಯಾರು ಬಿಜೆಪಿಗರಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾವ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ಹೇಗೆ ಅಂತ ಹೇಳಿ. ಸರ್ 8 ಡಿಗ್ರಿ ಚಳಿ ಇದೆ ಸರ್, 8 ಡಿಗ್ರಿ ಚಳಿ ಇದೆ. 8 ಡಿಗ್ರಿ ಚಳಿ ಒಳಗಡೆಗೆ ಟೆಂಟ್ ಒಳಗಡೆಗೆ ಮಲ್ಕೊಳ್ತಾ ಇದ್ದಾರೆ, ಗಾರ್ಡನ್ ಅಲ್ಲಿ ಮಲ್ಕೊಳ್ತಾ ಇದ್ದಾರೆ, ಏನು ಬಟ್ಟೆ ಇದೆ. ಸರಿಯೂ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ರಾಮನ ದರ್ಶನ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಯಾರೋ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ಹರೀಶ್ ಸರ್ಗೆ ಟ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದ್ರೆ ಹರೀಶ್ ಸರ್ ಹೇಳಿದ್ರು ರಾಜೀವ್ ಗಾಂಧಿ ಅವರು ಅದನ್ನ ತೆಗೆಸಿದ್ರು, ಅವ್ರದ್ದು ಇದ್ರಲ್ಲಿ ಪಾತ್ರ ಇದೆ, ಪಿ ವಿ ನರಸಿಂಹ ಅವ್ರಿಗೂ ಅವ್ರ ಪಾತ್ರ ಇದೆ ಅಂತ. ಅಲ್ಲಿ ಆಗಿರುವಂತ ರಾಜಕೀಯ ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಶಾಬಾನು ಕೇಸ್ನಲ್ಲಿ ಕೇಳಿಸ್ಕೊಳ್ಳಿ, ಶಾಬಾನು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಪಾಪ ಅವಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಸ್ಟೇ ಮಾಡಿರುತ್ತೆ, ಸುಗ್ರೀವಾಜ್ಞೆ. ಪಾಪ ಮುಸ್ಲಿಂ ಮಹಿಳೆಯರು ನೀವು ಅನ್ಯಾಯ ಮಾಡ್ಲಿಲ್ವಾ? ಅದಾದ ನಂತರ ಅದಕ್ಕೆ ಏನೋ ಸ್ವಲ್ಪ ಹಿಂದೂಗಳು ಬೇಜಾರಾಗ್ತಾರೆ ಅಂತ ಹೇಳ್ಬಿಟ್ಟು ಮಂದಿರದ ಬಾಗಿಲನ್ನ ತೆಗಿಸ್ತೀರಾ. ಇದು ಯಾವ ರಾಜಕೀಯ ಸರ್? ಇದು ಯಾವ ರಾಜಕೀಯ ಅಲ್ಲ ಸರ್. ನಮ್ಮ ವಕ್ತಾರರು, ನಮ್ಮ ಬಿಜೆಪಿ ವಕ್ತಾರರ ಹೇಳ್ತಾ ಇದಾರೆ ರಾಜೀವ್ ಗಾಂಧಿ ಅವರು ಇದ್ರಲ್ಲಿ ಪಾತ್ರ ಇದೆ, ಈ ರಾಮ ಮಂದಿರ ಆಗೋದಕ್ಕೆ. ಪಿ ವಿ ನರಸಿಂಹ ಅವ್ರದ್ದು ಪಾತ್ರ ಇದೆ ಅಂತ. ಆಯ್ತು, ಎಲ್ಲರಿಗೂ ಪಾತ್ರ ಇದೆ. 5 ವರ್ಷದ ಹೋರಾಟ ರೀ. ನೆನ್ನೆ ಮೊನ್ನೆ ಅದಲ್ಲ 1528 ಹೋರಾಟ ಸರ್. ರಾಮ ಇತಿಹಾಸ ಇವತ್ತು ರಾಮ ಮಂದಿರ ಕಟ್ಟಿದ್ದಾರೆ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕನಿಷ್ಠ ಪಕ್ಷ ಅದು ನೀವು ಇದು ಮೋದಿ ಕಾರ್ಯಕ್ರಮ ಅಲ್ಲ, ಬಿಜೆಪಿ ಕಾರ್ಯಕ್ರಮ ಅಲ್ಲ, ಟ್ರಸ್ಟ್ ಕಾರ್ಯಕ್ರಮ. ಕಾಂಗ್ರೆಸ್ ಹೋಗ್ಲಿಲ್ಲ ಮೇಡಮ್, ಕೇಳಿ ಒಂದು ನಿಮಿಷ ಕೇಳಿ ಮೇಡಮ್. ಬಿಜೆಪಿ ಅವರು ನನ್ನ ಆ ಕಾರ್ಯಕ್ರಮನ ಇದು ನಿಮಿಷ. ಅಮಿತ್ ಶಾ ಅವ್ರು ಎಲ್ಲಿದ್ರು ಸರ್ ನಿನ್ನೆ? ಅಮಿತ್ ಶಾ ಎಲ್ಲಿದ್ರು? ಬಿಜೆಪಿ ಅವರಲ್ವಾ ಅವರು? ಇರ್ಲಿಲ್ವಾ ಸರ್ ಅಮಿತ್ ಶಾ ಅವರು? ಅಮಿತ್ ಶಾ ಡೆಲ್ಲಿಯಲ್ಲಿದ್ರು. ಅದು ಬಿಜೆಪಿ ಕಾರ್ಯಕ್ರಮ ಆಗಿದ್ರೆ ಯಾವುದೇ ಮಂತ್ರಿ ಬಂದಿಲ್ಲ, ಬರೀ ಮೋದಿ ಅವರು ಒಬ್ಬರೇ. ಮೋದಿ ಅಮಿತ್ ಶಾ ಅವರು ಬಂದು ಅಲ್ಲೆಲ್ಲ ಮಾತ್ರ ಬರ್ತಾರೆ ಅಷ್ಟೇ. ಅವರ ಕ್ಯಾಬಿನೆಟ್ ಮೆಂಬರ್ಸ್ ಹೇಳಿದ್ರು ತಾವ್ ಎಲ್ಲೆಲ್ಲಿದ್ದೀರಿ ಅಲ್ಲೇ ಆರಾಧಿಸಿ, ಇಲ್ಲಿ ಪರಿಸ್ಥಿತಿ ಅಷ್ಟು ಎಲ್ರಿಗೂ ವ್ಯವಸ್ಥೆ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅಂತ. ದಿವ್ಯಾ, ನಂಗೆ ಅದರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ನಂಗೆ ಅದರ್ಥ ಆಗ್ತಾ ಇಲ್ಲ. ಇವರು ಬಿಜೆಪಿ ಕಾರ್ಯಕ್ರಮ, ಅವ್ರ ಕಾರ್ಯಕ್ರಮ, ಇವ್ರ ಕಾರ್ಯಕ್ರಮ, ಇದು ರಾಷ್ಟ್ರದ ಕಾರ್ಯಕ್ರಮ ಯಾಕಂತಿಲ್ಲ ಕಾಂಗ್ರೆಸ್? ರಾಮ ಅನ್ನುವಂಥದ್ದು ಯಾವುದೋ ಒಂದು ಸೀಮಿತವಾಗಿ ಬಿಜೆಪಿಗೆ ಸೀಮಿತವಾಗಿರೋದಲ್ಲ, ಒಂದು ರಾಷ್ಟ್ರಕ್ಕೆ ಸೀಮಿತವಾಗಿರೋದು. ರಾಷ್ಟ್ರದಲ್ಲಿ ಒಂದು ಧರ್ಮ ಒಗ್ಗೂಡ್ತಾ ಇದೆ, ಎಲ್ಲವೂ ಕೂಡ ಜೊತೆಯಾಗಿ ನಿಂತ್ಕೊಳ್ತಾ ಇದೆ ಅನ್ನುವಂಥದ್ದು. ಪ್ರಧಾನ ಮಂತ್ರಿ ಸರ್, ಪ್ರೈಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್.